ಹಾಂ ಟ್ರೈ ಮಾಡ್ತಾ ಇದ್ದೀನಿ. ಇನ್ನು 3,000 ಬೇಕು. ಹೇಗೋ ಅಡ್ಜಸ್ಟ್ ಮಾಡ್ತೀನಿ. ಇವತ್ತು ಒಂದು ಇಂಟರ್ವ್ಯೂ ಇತ್ತು, ಹೋಗಿದ್ದೆ. ನೋಡ್ಬೇಕು ಏನಾಗುತ್ತೋ. ಇಲ್ಲ, ಸರಿ ಬಿಡು, ಆಯ್ತು, ಸಾಯಂಕಾಲ ಕಾಲ್ ಮಾಡ್ತೀನಿ. ಸರಿ, ಬಾಯ್. ಯಾಕೆ ಬ್ರೋ ಎದುರ್ತೀರಾ? ನಾನೇನ್ ದೆವ್ವನ ನನ್ನ ನೋಡಕ್ಕೆ ಇರ್ತಿದ್ದೀರಾ? ಹಾಗೇನಿಲ್ಲ ಬ್ರೋ, ಅದು ಸಡನ್ ಆಗಿ ನೋಡ್ಬಿಟ್ನಲ್ಲ, ಭಯ ಆಯ್ತು ಅಷ್ಟೇ. ಹಾಯ್ ಬ್ರೋ, ನನ್ನ ಹೆಸರು ಕಾರ್ತಿಕ್. ಕಳ್ಸಿದೀನಿ ನೋಡು. ಆ ಡಾಕ್ಯುಮೆಂಟ್ 3 ಕಾಪಿ ತಗೋ. ಹಂಗೆ ಬರುವಾಗ ಕುವೆಂಪು ರೆಸ್ಟೋರೆಂಟಿಂದ ಒಂದು ಊಟ ಪಾರ್ಸಲ್ ಕಟ್ಟಿಸ್ಕೊಂಬ. ಸರಿ, ಓಕೆ, ಬಾಯ್. ಏನ್ ಬ್ರೋ, ಫುಲ್ ಬಿಸಿ ಇದ್ದೀರಾ ಅನ್ಸುತ್ತೆ? ಹಂಗೇನಿಲ್ಲ ಬ್ರೋ. ಏನ್ ಮಾಡ್ಕೊಂಡಿದ್ದೀರಾ ನೀವು? ನನಗೆ ಕವಿತೆ ಬರೆಯೋದಂದ್ರೆ ತುಂಬಾ ಇಷ್ಟ. ಹಂಗೆ ಒಂದು ಬುಕ್ ಬರಿತಾ ಇದ್ದೆ, ಅದನ್ನೇ ಪಬ್ಲಿಷ್ ಮಾಡ್ಬೇಕಿತ್ತು. ಅದಕ್ಕೋಸ್ಕರ ನಮ್ಮ ಫ್ರೆಂಡ್ಗೆ ಕಾಲ್ ಮಾಡಿ ಹೇಳಿದೆ ಅಂಬ ಅಂತ ಜೆರಾಕ್ಸ್. ಓ, ಓಕೆ. ಮತ್ತೆ ನೀವು? ನನಗೆ ಕವಿತೆ ಕೇಳೋದಂದ್ರೆ ತುಂಬಾ ಇಷ್ಟ ಬ್ರೋ. ಹಾಗೆ ಕುವೆಂಪು ರೆಸ್ಟೋರೆಂಟ್ ಅಂದ್ರಲ್ಲ, ಅದು ನಮ್ದೇ. ನಾವೇ ಫ್ರೆಂಡ್ಸ್ ಎಲ್ಲ ಸೇರಿ ಸ್ಟಾರ್ಟ್ ಮಾಡಿದ್ದು. ಓ ಬ್ರೋ, ಹಾಗಾದ್ರೆ ಒಂದು ಲೈನ್ ಹೇಳ್ತೀನಿ ನಾನು, ಅದು ನಿಮ್ ರೆಸ್ಟೋರೆಂಟ್ ಅಲ್ಲಿ ಹಾಕಿ ಬ್ರೋ. ಸರಿ, ಹೇಳಿ ಬ್ರೋ. ಸೀದಾ ಸಾದಾ ನೀನು ಒಪ್ಪಿಟ್ಟು, ಬಿಸಿ ಬಿಸಿ ತಿಂದರೆ ರುಚಿ ಹೆಚ್ಚು, ಕೆಲವರಿಗೆ ನೀನು ಅಚ್ಚುಮೆಚ್ಚು, ಇನ್ನೂ ಕೆಲವರಿಗೆ ನೀನು ಕಾಂಕ್ರೀಟು. ಓಹ್, ನೈಸ್ ಬ್ರೋ. ಬ್ರೋ, ನೀವು ಕಿಚನ್ ಅಲ್ಲಿ ಆಗಿದ್ರಲ್ಲ ಡ್ರಾಮಾ ಮೂವಿ ಲೈನ್ಸ್, ಅದು ಸಕ್ಕತ್ತಾಗಿದೆ ಬ್ರೋ. ಪ್ರೇಮ ಕೇಸರಿ ಬಾತು, ಕಾಮ ಕಾರ ಬಾತು, ಜೀವನ ಚೌಚೌ ಬಾತು, ಯಾಕೆ ದೂಸರಾ ಮಾತು. ಸರಿ, ಬನ್ನಿ ಬ್ರೋ, ಒಂದಿನ ಕರ್ಕೊಂಡು ಹೋಗ್ತೀನಿ, ನಿಮ್ಗೆಲ್ಲ ತೋರಿಸ್ತೀನಿ. ಇವಾಗ ಬೇಡ ಬ್ರೋ, ಟೈಮ್ ಬರ್ಲಿ, ಹೋಗೋಣ. ಸರಿ ಬ್ರೋ, ಒಂದು ಫೋನ್ ಬರ್ತಾ ಇದೆ, ಮತ್ತೆ ಸಿಗೋಣ. ಸಿ ಯು ಕುಮಾರ, ಬಾಯ್ ಬಾಯ್. ಓಕೆ ಬ್ರೋ, ಬಾಯ್. ಯಾಕೆ ಬ್ರೋ ಹೇಳ್ತಿದ್ರೆ, ಏನಾಯ್ತು? ಇಲ್ಲ ಬ್ರೋ, ಏನಿಲ್ಲ, ಚೆನ್ನಾಗಿದ್ದೀನಿ, ಹೇಳಿ. ಕೆಲವು ಸತ್ಯಗಳು ಬಾಯಿಂದ ಹೊರಬರುವುದಿಲ್ಲ, ಆದರೆ ಕಣ್ಣುಗಳಿಂದ ಹೊರಬರಲು ದಾರಿ ಹುಡುಕುತ್ತಿರುತ್ತವೆ. ಕಣ್ಣಲ್ಲೇ ಕಾಣ್ತದೆ. ನನಗೆ ಅವಾಗ 18 ವರ್ಷ. ಮನೆ ಬಿಟ್ಟು ಇಲ್ಲಿಗೆ ಬಂದೆ. ನಂದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ಲೈಫಲ್ಲಿ ಬೇಗ ಸೆಟ್ಲ್ ಆಗ್ತೀನಿ ಅಂತೆಲ್ಲ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಅರ್ಥ ಆಯ್ತು, ಬಯಸಿದ್ದಂತೆಲ್ಲ ಬದುಕು, ಬಂದಂತೆ ಬದುಕು. ಸ್ಕೂಲಲ್ಲಿ ಒಳ್ಳೆ ಸ್ಟೂಡೆಂಟ್ ಆಗ್ಲಿಲ್ಲ, ಮನೇಲಿ ಒಳ್ಳೆ ಮಗ ಆಗ್ಲಿಲ್ಲ, ಲೈಫಲ್ಲಿ ಒಬ್ರಿಗೂ ಕೂಡ ಒಂದು ಒಳ್ಳೆ ಫ್ರೆಂಡ್ ಆಗಿರ್ಲಿಲ್ಲ. ಈಗ ಬಿಸ್ನೆಸ್ ಅಲ್ಲಿ ನಂಬಿಕೆ ಇಟ್ಟು ದುಡ್ಡು ಕೊಟ್ಟವ್ರಿಗೆ ನಂಬಿಕೆ ಕೂಡ ಉಳಿಸ್ಕೊಂಡಿಲ್ಲ. ಇನ್ವೆಸ್ಟರ್ಸ್ ಎಲ್ಲ ಇನ್ ಮುಂದೆ ದುಡ್ಡು ಕೊಡೋಕ್ಕಾಗಲ್ಲ, ಸಾಕು ಅಂತ ಹೇಳ್ತಿದ್ದಾರೆ. ನಮ್ಮ ರೆಸ್ಟೋರೆಂಟ್ ಮುಚ್ಚೋ ಟೈಮ್ ಹತ್ರ ಬರ್ತಾ ಇದೆ. ನಿಜ, ಜನ ಸೂಸೈಡ್ ಮಾಡ್ಕೊಂಡು ಒಳ್ಳೆ ಕೆಲಸನೇ ಮಾಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಜೀವನದಲ್ಲಿ ಬದುಕಬೇಕಂತ ಆಸೆನೇ ಇಲ್ಲ ಬ್ರೋ, ಸಾಯೋದೇ ಬೆಟರ್. ಬಿಡಿ, ಇದನ್ನೆಲ್ಲ ನಿಮಗೆ ಯಾಕೆ ಹೇಳ್ತಿದ್ದೀನಿ ನಾನು. ಸೂಸೈಡ್, ನೀವೇನ ಸೂಸೈಡ್ ಮಾಡ್ಕೊಂಡು ಸತ್ತ ಬಿಡ್ತೀರ, ಆದರೆ ಪ್ರಾಬ್ಲಮ್ ಎಲ್ಲ ಸರಿ ಹೋಗ್ಬಿಡುತ್ತಾ? ಜೀವನನೇ ಇಷ್ಟು. ನಿಮ್ಗೊಂದು ಹೇಳ್ತೀನಿ, ಕೇಳ್ತೀರಾ? ಬಗೆಯಿರದ ಎಷ್ಟೋ ಒಗಟುಗಳು, ಕಡಿಮೆಯಾಗದ ಜೀವನದ ಗೋಳುಗಳು, ಕಳೆಯುತ್ತಿವೆ ವರ್ಷಗಳು, ನನಸಾಗುತ್ತಿಲ್ಲ ಕನಸುಗಳು, ಉಳಿಯಿತು ಹೇಳದೆ ಎಷ್ಟೋ ಮಾತುಗಳು. ಇದೇ ಜೀವನ, ಜೀವನದಲ್ಲಿ ಬರಬಾರದೆ ಕಷ್ಟಗಳು. ಲೈಫ್ ಅನ್ನೋದು ಒಂದು ಗಿಫ್ಟ್ ಥರ. ನಮಗೆ ಸಿಗೋ ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣ ಇದು ಗಿಫ್ಟೇ. ಕೆಲವೊಂದು ಸರಿ ನಿಮ್ಗೆ ಸಿಕ್ಕಿರೋ ಗಿಫ್ಟು ಇಷ್ಟ ಆಗಿಲ್ಲ ಅಂತ ಬೇಜಾರಾಗತ್ತಾ? ನಾಳೆ ನಿಮ್ಗೆ ಇನ್ನೂ ಒಂದು ಒಳ್ಳೆ ಗಿಫ್ಟ್ ಸಿಗ್ಬೋದಲ್ಲ. ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಬೇಕು. ಎಷ್ಟೋ ಜನ ಇದನ್ನ ಅರ್ಥ ಮಾಡ್ಕೊಂಡು ಅವ್ರ ಜೀವನ ಮತ್ತೆ ಸ್ಟಾರ್ಟ್ ಮಾಡ್ತಾವ್ರೆ. ಮತ್ತೆ ಇನ್ನೂ ಎಷ್ಟೋ ಜನ ಇವಾಗ ನೀವು ಬದುಕ್ತಿರೋ ಬದುಕು ಎಷ್ಟೋ ಜನರ ಕನಸು ಬ್ರೋ. ಎಂತ ಮಾತು ಹೇಳ್ಬಿಟ್ರಿ ಬ್ರೋ. ಬದುಕ್ತೀನಿ. ಮತ್ತೆ ನೀವು ಎಷ್ಟು ದಿನ ಅಂತ ಬ್ರೋ ಇಲ್ಲಿರೋದು? ಜಾಸ್ತಿ ಇಲ್ಲ ಬ್ರೋ, ಒಂದು 6 ಮಂತ್ ಆಗಿದೆ ಅಷ್ಟೇ ಬಂದು. ಹೌದಾ? ಮತ್ತೆ ಎಲ್ಲೋ ನೋಡೇ ಇಲ್ಲಲ್ಲ ನಿಮ್ನ, ಎಲ್ಲೋ ಕಾಣಿಸೋದಿಲ್ಲ ನೀವು. ಅದು ನಾನು ಜಾಸ್ತಿ ಎಲ್ಲೂ ಹೊರಗೋಗಲ್ಲ, ಒಬ್ಬನೇರಕ್ಕೆ ಇಷ್ಟಪಡ್ತೀನಿ, ಕವಿತೆ ಬರಿತೀನಿ. ಆ್ಯಂಡ್ ಯಾವಾಗಾದರೂ ಒಂದೊಂದ್ಸತಿ ಬೇಜಾರಾದರೆ ನಿಮ್ಮ ರೆಸ್ಟೋರೆಂಟ್ಗೆ ಹೋಗ್ತೀನಿ. ಓ, ಓಕೆ.
ಮತ್ತೆ ನಮ್ಮ ರೆಸ್ಟೋರೆಂಟ್ ಅಲ್ಲಿ ಏಜಲ್ನಟ್ ಕೋಲ್ಡ್ ಕಾಫಿ ಸಿಗುತ್ತೆ, ಟ್ರೈ ಮಾಡಿದ್ರೆ ಯಾವತ್ತಾದ್ರೂ? ಹ್ಞೂ ಬ್ರೋ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿದ್ದೀನಿ. ಆ ರೆಸಿಪಿ ನಾನೇ ಮಾಡಿದ್ದು. ಓ ನೈಸ್ ಬ್ರೋ. ಒಂದ್ಸತಿ ನಿಮ್ಮ ಕೈ ಇರುತ್ತೆ ಮಾಡ್ಕೊಡ್ತೀರಾ? ಸರಿ ಬನ್ನಿ ಹೋಗೋಣ. ಇವಾಗ ಬೇಡ ಬ್ರೋ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋಗೋಣ. ಸರಿ ಬ್ರೋ, ಓಕೆ. ಏನಪ್ಪ ಅದೇ ನೋಡಿ ಪೈಪ್ ಲೀಕ್ ಆಗ್ತಿರೋದು, ಹೋಗಿ ರೆಡಿ ಮಾಡಿಸು. ಎಲ್ಲಿ ಸರ್ ಅಲ್ಲೆಲ್ಲ ಪೈಪೇ ಕಾಣಿಸ್ತಾ ಇಲ್ಲ. ಅಲ್ಲೇ ಕಾಣ್ತಿದೆಯಲ್ಲಪ್ಪ, ಅದೇ ರೂಮ್ ನಂಬರ್ 2 ನ 3 ಅವರು ಅಡ್ವಾನ್ಸ್ ಕೊಟ್ಟಿದ್ದಾರೆ, ಅವ್ರು ಬರೋಷ್ಟೊತ್ತಿಗೆಲ್ಲ ಕ್ಲಿಯರ್ ಮಾಡಿಸ್ಬೇಕು, ಹೋಗಿ ರೆಡಿ ಮಾಡಿಸು. ಹಾಂ ಸರಿ ಸರ್, ಆಯಿತು ಸರ್. ಏರಿಯಾ ಕೂಡ ಕಾಸ್ಟ್ಲಿ, ಸಿಟಿ ಸೆಂಟ್ರಲ್ ಕೂಡ ಇದೆ, ಆದರೆ ಯಾಕೆ ಈ ಫ್ಲಾಟ್ ಎಲ್ಲ ಇಷ್ಟು ಕಮ್ಮಿ ರೇಟಿಗೆ ಕೊಡ್ತಿದ್ದಾರೆ? ಇಲ್ಲಿ ಸೂಸೈಡ್ ಗೀಸೈಡ್ ಅಂತಿದ್ದಾರೆ, ದೆವ್ವ ಭೂತ ಇದೆ ಅಂತೆ. ನಮ್ಗೆ ಯಾಕೆ, ಬಂದಿರೋ ಕೆಲಸ ನಾವು ಮುಗಿಸ್ಕೊಂಡು ನಮ್ಮ ಪಾಡಿಗೆ ನಾವು ಹೋಗೋಣ. ಅಣ್ಣ ಲೊಕೇಶನ್ ಬರ್ತಾ ಇದ್ದೀನಿ. ಹಾಂ ಎಷ್ಟೋ ಜನ ಇದನ್ನ ಅರ್ಥ ಮಾಡ್ತಿದ್ರು, ಅವ್ರ ಜೀವನ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೂ ಎಷ್ಟೋ ಜನ ಎಷ್ಟೋ ಜನ ಇದನ್ನ ಅರ್ಥ ಮಾಡ್ತಿದ್ರು, ಅವ್ರ ಜೀವನ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೂ ಎಷ್ಟೋ ಜನ ಏನಾಯ್ತು, ಯಾಕೆ ಕುತ್ಕೊಂಡಿದ್ದೀರಾ? ಎಷ್ಟೋ ಜನ ಬ್ರೋ, ಕುವೆಂಪು ಅವ್ರದ್ದು 5th ಎಡಿಷನ್ ಬುಕ್ ಇತ್ತಲ್ಲ, ಅದು ಸಿಗ್ತಾನೆ ಇಲ್ಲ ನಂಗೆ. ಆ ಬುಕ್ ನನ್ನ ಹತ್ರ ಇದೆ ಬ್ರೋ. ಕೊಡ್ತೀರಾ ನಂಗೆ? ಕೊಡ್ತೀನಿ, ಆದ್ರೆ ಒಂದ್ ಕೆಲಸ ಮಾಡ್ಬೇಕು. ನಂಗೆ ಗೊತ್ತು ಬ್ರೋ, ನಾನು ನಿಮ್ಮ ಮನೆಗೆ ಬರ್ತಾನೆ. ಮನೆಗ ಸೂಸೈಡ್ ಗೀಸೈಡ್ ಅಂತಿದ್ದಾರೆ, ದೆವ್ವ ಭೂತ ಇದೆ ಅಂತೆ. ಮನೇಲಿ ಇಲ್ಲ ಬ್ರೋ, ಅದು ಆಕ್ಚುಲಿ ರೆಸ್ಟೋರೆಂಟ್ ಅಲ್ಲಿ ಇದೆ. ನೀವ್ ನೋಡಿದ್ರೆ ನಮ್ ಮನೆಗೆ ಬರಲ್ಲ, ಇನ್ನು ರೆಸ್ಟೋರೆಂಟ್ ತನಕ ಬರ್ತೀರಾ? ಬರ್ತೀನಿ ಬ್ರೋ. ನಿಜ ಬರ್ತಿದ್ದೀರಾ? ನಿಜವಾಗ್ಲೂ ಬರ್ತಿದ್ದೀರಾ? ಹ್ಞೂ ಬ್ರೋ, ಬರ್ತೀನಿ. ಸರಿ ಮತ್ತೆ ಬ್ರೋ, ನಾನು ಕೆಳಗಿರ್ತೀನಿ, ಬನ್ನಿ ಹೋಗೋಣ. ಬ್ರೋ, ನಿಮ್ಮ ನೋಡ್ರೆ ಸೇಮ್ ನನ್ನ ತಮ್ಮ ನೋಡ್ದಂಗೆ ಆಗುತ್ತೆ. ನೀವು ನೋಡಕ್ಕೆ ಸೇಮ್ ನನ್ನ ತಮ್ಮನ ತನನೇ ಇದ್ದೀರಾ, ಆದರೆ ಅವ್ನು ಸತ್ತು 3 ವರ್ಷ ಆಯಿತು. ಸರಿ ಬನ್ನಿ, ಕೆಳಗೆ ಮಾತಾಡೋ ಇನ್ನೂ ತುಂಬಾನೇ ಇದೆ. ಅಮ್ಮ, ಕೊನೆಗೂ ನಮ್ಮ ತಮ್ಮ ನೋಡ್ದಂಗೆ ಆಯಿತು. ಕೊನೆಗೂ ಇವತ್ತು ಅವನ ಜೊತೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. रात में ही जागते हैं ये गुनाहों के घर, इनकी राहें खोल पाए जो भी आए इधर। ये है गुमराहों का रास्ता, मुस्कानें झूठी हैं, पहचाने झूठी है।